ಕೊನಾರ್ಕ್ ಅಂದ್ರೆ ಲೈಕ್ ಒಂದು ಥ್ರೆಡ್ ಏನಿತ್ತು, ನಾನು ಈ ಥ್ರೆಡ್ ಒಂದು ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ. ಆ ಆಲೋಚನೆಗೆ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ ಥಾಟ್ ಪ್ರೊಸೆಸ್ ಒಂದು ವಿಷಯದ ಬಗ್ಗೆ ಮಾತಾಡಿದೀನಿ, ಆ ವಿಷಯದ ಮೇಲೆ ಬೆಳಕು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ ನೇಮು ಬೆಳಕು ಮೇಲೆ ಬೇಕಾಗಿತ್ತು ನನಗೆ. ಸೊ ಲೈಕ್ ಕೊನಾರ್ಕ್ ಅಂದ್ರೆ ಕೋನ ಅಂದ್ರೆ ಆಂಗಲ್, ಸೂರ್ಯನ ಬೆಳಕು ಬರುವ ದಾರಿನ ಕೊನಾರ್ಕ್ ಅಂತಾರೆ. ಸೊ ಅದು ಆಕ್ಟ್ ಆಗಿತ್ತು, ಆದ್ರಿಂದ ಕೊನಾರ್ಕ್ ಅಂತ ಟೈಟಲ್ ಇಟ್ಕೊಂಡೆ. ಸರ್ ಒಂದು ಒಳ್ಳೆ ಪ್ರಯತ್ನ ಸರ್. ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ವಿಷಯ ಸರ್. ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಹರಿದು ಲೈಕ್ ಚಿಕ್ಕಣ್ಣನಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಮಾಡಿ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಟ್ರಾವೆಲ್ ಆಯ್ತು. ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಅಂದ್ರೆ ಸಿನಿಮಾನ ಒಂದು ಮಾಧ್ಯಮ ಎಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಸ್ ನ ತಿಳ್ಕೊಂಡು ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡ್ಬೇಕು ಅಂತ ಬಂದಾಗ ಸರ್ ನಾನು ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ, ನನ್ನ ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಕಲಾವಿದರು ಮತ್ತೆ ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತೆ ನೋಡ್ತಾ ಇರ್ಬೇಕು, ಅವ್ರ ಸಿನಿಮಾ ನೋಡ್ತಾ ಇರ್ಬೇಕು. ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಪುಸ್ತಕ ಇರ್ಬೇಕು, ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ ಬೆಳೆದವನು. ಇದು ನನ್ನ ದಾರಿ, ಈ ದಾರಿಯಲ್ಲೇ ಹೋಗ್ತೇನೆ ಸರ್. ಕಥೆಯಲ್ಲಿ ಕಣಗಾಲ್ ಸರ್ ಪುಸ್ತಕ, ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ, ಇದು ನನ್ನ ದಾರಿ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಗೆ ಆರಂಭ ಆಯ್ತು ಅಂದ್ರೆ ಸರ್ ಲೈಕ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್. ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ, ಮುಹೂರ್ತಗಳು ಕಮ್ಮಿ ಆಗ್ತಾ ಇದಾವೆ, ಸಿನಿಮಾ ಒಪಿನಿಯನ್ ಕಮ್ಮಿ ಆಗ್ತಾ ಇದಾವೆ. ಯಾವುದೇ ಜನರೇಷನ್ ಬಂದ್ರು, ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲೂ ಕೂಡ ಲೈಕ್ ಅದು ಡಿಸ್ಟರ್ಬ್ ಮಾಡೋಕ್ಕಾಗಿಲ್ಲ. ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗಲೂ ಹಾಗೆ ಇರುತ್ತೆ, ಆವಾಗ ಒಂದು ಉತ್ಸಾಹ. ಸೊ ಲೈಕ್ ಆ ಎಮೋಷನ್ಸ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನಿಸ್ತು. ಸೊ ಆ ರೀತಿ ಈ ಒಂದು ಮುಹೂರ್ತನ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು, ಆ ಸೆಲೆಬ್ರೇಷನ್ ಅವಾಗ ನಾವು ಏನ್ ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡ್ಬೇಕು ಅನಿಸ್ತು. ಸೊ ಅದಕ್ಕೆ ನಾವು ಫೋಟೋಶೂಟ್ ಆ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಶೂಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರ್. ಸರ್ ಶೂಟಿಂಗ್ ನಾವು ಲೊಕೇಶನ್ ಕಂಪ್ಲೀಟ್ ಶೂಟಿಂಗ್ ಆಗಿದೆ. ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬಬ್ಲಿ ಅಂತಂದ್ರೆ ಅಕ್ಟೋಬರ್ ಇಂದ ಹೋಗ್ಬೇಕು ಅಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು. ಸೌತ್ ಆಫ್ರಿಕಲ್ಲಿ 2 months ಶೆಡ್ಯೂಲ್ ಆಲ್ರೆಡಿ ಶೂಟಿಂಗ್ ಆಗಿದೆ, ಟೀಸರ್ ಶೂಟ್ ಮಾಡಿದ್ವಿ, ಮತ್ತೆ ಲಾಂಚ್ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದೀವಿ. ಅಲ್ಲಿ ಒಂದು ತಾಂಜೇನಿಯಾ, ಈಸ್ಟರ್ನ್ ಆಫ್ರಿಕಾ ತಾಂಜೇನಿಯಾ ಕಂಟ್ರಿಲಿ ಎಲೆಕ್ಷನ್ಸ್ ಇದೆ. ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಪರ್ಮಿಷನ್ ಆಲ್ರೆಡಿ ಫಿಲಂ ಕಮಿಷನ್ ಅಂತ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಇದ್ದಾಗ ದೇ ಡೋಂಟ್ ಪರ್ಮಿಷನ್, ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ. ಫಸ್ಟ್ ಶೆಡ್ಯೂಲ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿದ್ದೇವೆ. ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ, ಗೋವಾ, ಹೊನ್ನಾವರ, ಕಾರವಾರ, ಮ್ಯಾಂಗ್ಳೂರು, ಸೊ ನಂತರ ಬ್ಯಾಂಗ್ಳೂರು, ಮೈಸೂರು ಹೋಗಿದ್ದು ಪಾರ್ಟ್ ಅಲ್ಲಿ ಶೂಟ್ ಮಾಡ್ತೀವಿ. ಟ್ರಾವೆಲಿಂಗ್ ಸರ್ ನಾನು ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮ್ ಏನೋ ಹೇಳ್ಬೇಕು. ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ಅದನ್ನ ರಿಪೀಟ್ ಮಾಡಕ್ ಇಷ್ಟಪಡಲ್ಲ ಸರ್. ಪ್ರತಿಯೊಂದು ಸೀನ್ ಶಾರ್ಟಿಂಗ್ ಕಂಪೋಸಿಂಗ್ ಮಾಡಿರ್ತೀವಿ, ಫ್ರೆಶ್ ಆಗಿರ್ಬೇಕು ಅಂತ ಆಲೋಚನೆ ಮಾಡ್ತೀನಿ. ಆ ಲೊಕೇಶನ್ ಆ ಫ್ರೇಮ್ಗೆ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಸರ್. ಎಸ್ ಸರ್, ಎಸ್ ಸರ್. ಲೈಕ್ ಅಂತಂದ್ರೆ ನಮ್ಮ ಸಿನಿಮಾಟೋಗ್ರಫಿ ಸಂಕೇತ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದು ವಿಕ್ರಮ್ ವೇದ ಫೇಮ್ ಇದೆ ತಮಿಳಲ್ಲಿ, ಅವರು ಸ್ಕೋರ್ ಮಾಡ್ತಾ ಇದ್ದಾರೆ. ಎಡಿಟರ್ ಕೆ ಎಂ ಪ್ರಕಾಶ್ ಲೈಕ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟರ್, ನಂತರ ನಮ್ಮ ಮೋಹಿತ್ ಮಾಸ್ಟರ್, ಟಿಡಿಸಿ ಡ್ಯಾನ್ಸ್ ಕಂಪ್ನಿ ಪಾಸ್ಟರ್ ಸೀಸರ್ ಹೋಗ್ಬೇಕು ಅಂತ ಡ್ಯಾನ್ಸ್ ಅಪ್ರೋಚ್ ಮಾಡಿದೀವಿ. ಸ್ಟಂಟ್ ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್, ಕಮರ್ಷಿಯಲ್ ರವಿ ವರ್ಮ ಸರ್ ಒಂದು ರವಿ ಸರ್ ಮತ್ತೆ ಅರ್ಜುನ್ ಸರ್, ವಿಕ್ರಮ್ ಮತ್ತೆ ಚೇತನ್ ಡಿಸಾಜ್ ಅವರು ಲೈಕ್ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಟೀಸರ್ ಮಾತ್ರ ಶೂಟ್ ಮಾಡಿದೀವಿ. ಸೊ ಅದೊಂದು ಯಾವ ರೀತಿ ಇದು ಹೋಗುತ್ತೆ ಅಂತ ಸೊ ಟೀಸರ್ ಶೂಟ್ ಮಾಡಿದೀವಿ ಸರ್. ಸಿನಿಮಾ ಫ್ಲೋರ್ ಹೋಗ್ಬೇಕು ಸೌತ್ ಆಫ್ರಿಕಾ ಇಂದ, ಅಲ್ಲಿಂದ ಹೋಗ್ತೀವಿ ಸರ್. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸರ್. ಲೈಕ್ ಮುಖ್ಯ ಕಲಾವಿದರು ಲೈಕ್ ಲೈಕ್ ವೇದಿಕೆ ಮೇಲೆ ದಾಚನೆ ವೇದಿಕೆ ತುಂಬಾ ಕಲಾವಿದರು. ಈ ಸಿನಿಮಾ ತುಂಬಾ ಕಲಾವಿದರನ್ನ ಡಿಮ್ಯಾಂಡ್ ಮಾಡುತ್ತೆ ಸರ್. ಲೈಕ್ ಸೊ ಲೈಕ್ ಧನುಷ್ ಲೀಡರ್ ಮಾಡ್ತಿದ್ರೆ, ಫಾಲ್ಗಿನಿ ಕಣ್ಣ ಅಂತ ಮುಂಬೈ ಹುಡುಗಿ, ಸೊ ಲೈಕ್ ಪ್ಲೇಯಿಂಗ್ ದ ಲೀಡ್. ಸೊ ಲೈಕ್ ನಂತರ ಲೈಕ್ ನಂತರ ನಂತರ ಅಭಿಜಿತ್ ಸರ್ ಅಂತ, ಜೀವನ್ ಹೆಚ್ಚಿ ಸರ್, ರವಿ ಸೀತಾ ವೇದಿಕೆ ಮೇಲೆ. ಸೊ ಲೈಕ್
ವೇದಿಕೆ ಹಿಂದೆ ಎಲ್ಲಾದ್ರೆ ಮೈಸೂರು ಮರ್ತೋಗ್ತೀನಿ ಅಂತಾನೆ ಅವ್ರ ಕಲಾವಿದರದ್ದು ಅಲ್ಲಿ ಹಾಕಿದೀನಿ ಸರ್. ಕ್ಷಮೆ ಇರಲಿ. ಇದನ್ನು ಮುಖ್ಯ ಭೂಮಿಕೆಯಲ್ಲಿ ಕಲಾವಿದ್ದಾರೆ ಸರ್. ಹ್ಯಾರಿ ಜೋಸೆಫ್ ಮುಂಬೈ ಅವರು ಒಂದು ರೀಸೆಂಟ್ ಆಗಿ ಚಕ್ರವರ್ತಿ ಸಿನಿಮಾ ಮಾಡಿದ್ರು. ಅವರು ಮೇನ್ ಅಭಿನಯ ಮಾಡ್ತಿದ್ದಾರೆ ಸರ್. ಇಲ್ಲ ಸರ್, ನಾನು ಒಂದೇ ಶೆಡ್ಯೂಲ್ ಮಾಡೋ ಡೈರೆಕ್ಟರ್ ಅಲ್ಲ ಸರ್. ನಾನು ಮಿನಿಮಮ್ ಎವ್ರಿ 10 days ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್. ಬಿಕಾಸ್ ನಾನು ತುಂಬಾ ಶಿಫ್ಟಿಂಗ್ ಇರೋದ್ರಿಂದ ಆಮೇಲೆ ಆರ್ಟಿಸ್ಟ್ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ನನ್ನ ಐ ಡೋಂಟ್ ಸ್ಟೇನ್ ಒಟ್ಟಿಗೆ 20 ದಿವಸ 30 ದಿವಸ ಶೂಟ್ ಮಾಡೋಲ್ಲ ಸರ್. ನಾನು 10 ದಿವಸನೇ ನಾನು ಶೂಟ್ ಮಾಡೋದು, ಬ್ರೇಕ್ ತಗೊಳ್ತೀನಿ. ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಇರುತ್ತೆ, ವಿಜುವಲ್ ಕನ್ಸ್ಟ್ರಕ್ಷನ್ಗೆ ನಾನು ಲೀವ್ ತಗೊಳ್ತೀನಿ ಸರ್. ಆ ವಿಜುವಲ್ ಕನ್ಸ್ಟ್ರಕ್ಷನ್ ಟೈಮ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್. ಎವ್ರಿ ಶೆಡ್ಯೂಲ್ 10 days ಮಾತ್ರ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಇಯರ್ ಡಿಸೆಂಬರ್ ನಾವು ಪ್ರಾಬಬ್ಲಿ ರಿಲೀಸ್ ಬರ್ತೀವಿ ಸರ್. ಇಂಡಿಯನ್ ಸಿನಿಮಾ ಸರ್. ನಾನು ಒಂದು ಲೈಕ್ ಒಂದು ಮಾಡೋ 10 ವರ್ಷ ಪ್ರಯಾಣ ಆಗಿತ್ತು, ಒಂದು ಒದ್ದಾಟ ಆಗಿತ್ತು. ಸೊ ಒಂದು ನಾಯಿ ನನ್ನ ಕೈಗಿತ್ತು. ಸೊ ಲೈಕ್ ಮಾಧ್ಯಮದ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರಿ, ಜನತೆ ಪ್ರೋತ್ಸಾಹ ಮಾಡಿದ್ರು. ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಸಿಕ್ತು. ಆ ಗೆಲುವು ಸಿಕ್ಕಿದ್ದಾದ್ಮೇಲೆ ನನ್ನ ಸಿನಿಮಾ ಆದ್ಮೇಲೆ ಪ್ಯಾಂಡಮಿಕ್ ಬಂದಿದ್ದು. ಆ ಗೆಲುವು ಫುಟ್ಟು ನಾನು ತಿನ್ನಕ್ಕಾಗಿಲ್ಲ. ಸೊ ಲೈಕ್ ಆ ಒಂದು 2 ವರ್ಷ ಸಿನಿಮಾ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಪ್ರೊಡಕ್ಷನ್ ಡೈರೆಕ್ಷನ್ ಮಾಡಿದೀನಿ. ಅದು ಒಂದು ಸಾಂಗ್ ಒಂದು ಫೈಟ್ ಆದ್ರೆ ದುಬೈ ಒಂದು ಸಾಂಗ್ ಶೂಟ್ ಮಾಡ್ತಾ ಇದೀನಿ. ಒಂದು ಫೈಟ್ ಆದ್ರೆ ರ್ಯಾಪ್ ಆಗುತ್ತೆ. ಪ್ರಾಬ್ಲಿ ಡಿಸೆಂಬರ್ ಜನವರಿ ರಿಲೀಸ್ ಬರ್ತೀನಿ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ವೇದಿಕೆಗಳಿರುವಂತಹ ಎಲ್ಲ ಸ್ನೇಹಿತರೆ ಹಾಗೂ ಯಾರ್ಯಾರು ಬಂದಿದ್ದೀವಿ ಎಲ್ಲರೂ ನಮ್ಮ ಸುಸ್ವಾಗತಗಳನ್ನ ಹೇಳ್ತಾಲಿಕ್ಕೆ ಎಲ್ಲರೂ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಸರ್, ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಹೇಗೆ ಅಂತ ನನಗೆ ತುಂಬಾ ಇಷ್ಟವಾದದ್ದು ಒಂದು ಹೊಸ ಕತೆ. ಒಂದು ಏನು ನಿರ್ದೇಶಕರು ಹೇಳಿದ್ರು, ತುಂಬಾ ಅದ್ಭುತವಾಗಿ ಒಂದು ಅದನ್ನ ತುಂಬಾ ಆಫ್ ಮಾಡಿದ್ದಾರೆ. ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಿಗೆ ತಲುಪುತ್ತೆ. ತುಂಬಾ ದೊಡ್ಡ ಮಟ್ಟಿಗೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಮ್ಗೆ. ಯಾವಾಗ ನಾನು ಸುಮಾರು 6 ವರ್ಷ ಆಯ್ತು, ಯಾವಾಗ ನಾನು ಶ್ರೀನಿವಾಸ ತಿಮ್ಮಯ್ಯ ಅವ್ರನ್ನ ಸರಿ ಭೇಟಿ ಮಾಡಿದೆ, ಆ ಒಂದು ಭೇಟಿ ಮಾಡಿದಾಗ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ ತಿಮ್ಮಯ್ಯ ಅವ್ರ ಜೊತೆ ನಾನು ಸಿನಿಮಾ ಮಾಡ್ಬೇಕು ಅಂತ. ನನ್ನ ಅವರ ಜರ್ನಿ ಆಲ್ಮೋಸ್ಟ್ 6-7 years ಇಂದ ಜೊತೆ ಬರ್ತಾ ಇದೀವಿ. ಇವತ್ತು ಕಾಲ ಕೂಡ ಬಂದಿದೆ. ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ತಾಯಿ ಆಶೀರ್ವಾದದಿಂದ ಈ ಒಂದು ಹೊರ ಸಿನಿಮಾ ನೀವೆಲ್ಲರ ಆಶೀರ್ವಾದದಿಂದ ನೀವೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರ ಮುಹೂರ್ತ ಮಾಡಿದೀವಿ. ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮ್ಗೆ ಹೆಚ್ಚಾಗಿ ಅನ್ನದಾತರು ಅಂತ ಕರಿತೀವಿ. ಅವರ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಿದ್ರು. ಇವತ್ತು ಏನೇ ನಾನಾಗ್ಲಿ ಶ್ರೀನಿವಾಸ ಆಗ್ಲಿ ನಾವಿವತ್ತು ಈ ತರ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಮಾಹಿತರ ಸಂಸ್ಥೆಯ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಇವರೆಲ್ಲ ಒಂದು ಶಕ್ತಿ ಇಡೀ ಕೋಲಾರ ಚಿತ್ರತಂಡಕ್ಕೆ. ತುಂಬಾ ಅವರ ಒಂದು ಸಹಕಾರದ ಒಂದು ಪ್ರೀತಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ತನಕ ಬಂದಿದೆ. ಸೊ ತುಂಬಾ ಒಂದು ಉತ್ತಮವಾದಂತಹ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಇವತ್ತು ಏನಪ್ಪ ಹೇಳಿದೆ ಅಂತಂದ್ರೆ ಎಲ್ಲ ಯಾವ ರೀತಿ ಹೊರಡ್ತಿದ್ದಾರೆ. ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕಥೆ ಮೇಲೆ ಆನಂದಿ ಮಾಡಿ ಒಳ್ಳೆ ಕಥೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನಗಳಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ಎಕ್ಸ್ಪೆಕ್ಟ್ ಆಗಿ ಕಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗಿದೆ. ಇಲ್ಲ ಸರ್, ಒಂದು ಚೇಂಜ್ ಓವರ್ ಇದೆ ಸರ್. ಆ ಚೇಂಜ್ ಓವರ್ ಕ್ಯೂರಿಯಾಸಿಟಿ ಹಾಗೆ ಇರಲಿ ಸರ್. ಕತೆ ಓದಬೇಕಾದ್ರೆ ನಾವು 2 ವರ್ಷ ಲಿಟರಲಿ 2 ವರ್ಷ ಬರ್ತೀವಿ ಸರ್. ಆ ಒಂದು ಏನೋ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಗೆಲ್ಲಬೇಕು ಅನ್ನೋ ಅರ್ಥದಲ್ಲಿ ಒಂದು ಕುತ್ಕೊಂಡು ಬರ್ಬೇಕು. ಬಲಿತವರಿಂದ ಗೊತ್ತಾಗಿದ್ದು ನಾನು ತುಂಬಾ ಎರಡು ಸಿನಿಮಾ ಬಂದು ಸೊ ಒಂದು ಚೇಂಜ್ ಓವರ್ ಅಲ್ಲಿ ಬರುತ್ತೆ. ಅದ್ರದ್ದು ರಿಲೀಸ್ ಬಂದ್ಬಿಟ್ಟು ಅಥವಾ ಬಂದ್ಬಿಟ್ಟು ಸಿನಿಮಾದಲ್ಲಿ ಅದನ್ನ ರಿಲೀಸ್ ಮಾಡೋದು ಬೇಡ ಸರ್. ನೀವು ಪಾತ್ರ ಅಂತ ಬಂದ್ಬಿಟ್ಟು ಲೈಕ್
ದೀಪಕ್ ಶೆಟ್ಟಿ ಅವರು ಒಂದು ಕಾರ್ಯ ಒಂದು ದೊಡ್ಡ ಡ್ಯಾನ್ಸರ್ ಪಾತ್ರ ಮಾಡ್ತಿದ್ದಾರೆ. ಶೆಟ್ಟಿ ಅವರು ಕಾರ್ಯದಿಂದ ರಾಜದೀಪ್ ಶೆಟ್ಟಿ ಅಂತ ಲೈಕ್ ಹರಿದಾಸ್ ಬಳ್ಳಿ ಅಂತ ಒಂದು ಪಾತ್ರ ರಮೇಶ್ ಇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು ಶೂಟಿಂಗ್ ಬರಕಾಗಿಲ್ಲ. ಸೊ ಲೈಕ್ ಇವರಿಬ್ರು ಒಂದು ಅಣ್ಣ ತಮ್ಮ. ಸೊ ಲೈಕ್ ರಾಜದೀಪ್ ಶೆಟ್ಟಿ ಅವ್ರ ಕಾರ್ಯಕ್ಕೆ ಒಂದು ಕಾಪಿ ಒಂದು ವುಮನ್ ಪ್ರಾಫಿಟ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಅವರು ಮೇನ್ ಲೈಕ್ ಏನ್ ದಂಡ ಏನಿರುತ್ತೆ ವುಮನ್ ಪ್ರಾಫಿಟ್ ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಕಲಿಸಿರ್ತಾರೆ. ಆ ಹುಡುಗಿ ಲೈಕ್ ಕರ್ಕೊಂಡು ಎಲ್ಲ ಫುಲ್ ಡ್ಯಾನ್ಸ್ ಕಲಿಸಿ ಅಲ್ಲಿಂದ ಒಂದು ವ್ಯವಹಾರ ಮಾಡೋದು. ಅವರು ರೀತಿಯ ಕ್ಯಾರೆಕ್ಟರ್ ಉಂಟು ಗಿರಿ ಯಶ್ ಓಕೆ. ಸೊ ಲೈಕ್ ಕಾರ್ಯ ರೀಟೈನ್ ಹೀರೋ ಮಾಡ್ತಿದ್ದಾರೆ. ಕಾರ್ಯ ರೀಟೈನ್ ಪಾತ್ರ ಬಂದ್ಬಿಟ್ಟು ಲೈಕ್ ಯಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಒಂದು ಪಾತ್ರ. ಸೊ ಲೈಕ್ ಹೀರೋ ಪಾತ್ರ ಇದ್ರೆ ಎಲ್ಲಾ ಡ್ಯಾನ್ಸ್ ಲೈಕ್ ಹುಡುಗಿನ ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಕರ್ಕೊಂಡು ಒಂದು ಪಾತ್ರ. ನಮ್ಮ ಕರ್ನಾಟಕ ಸಿನಿಮಾ ಮೂಲಕಕ್ಕೆ ಎಲ್ಲರಿಗೂ ಸ್ವಾಗತ. Thank you for having me here. Thank you for giving me this beautiful opportunity, and we are very excited to begin this beautiful journey. Thank you. I am from Delhi, but I moved to Bombay 12 years ago. So right now I am in Bombay from Bollywood. Yes, I have acted in a Telugu film. I have also acted in a Sri Lankan film called Gautam Buddha Mata, which was released last year in December. And this is my first one in Canada, so I'm very excited and thrilled to be a part of Kannada. I have my casting director, my manager here. So she got in touch with me, and Sir and Dhanush and the entire team had come to Bombay, I think in April. Yeah, so that's when I met Sir, and I would definitely want to say that usually in my career and what I've seen is that we have auditions and we have look tests. But Sir saw me, we spoke for I think half an hour, and he was, he said, I don't need to take a test. So that's really commendable because he trusted me with just one half an hour conversation. ಇಲ್ಲ ಸರ್, ಅಡಿಷನ್ ಮಾಡಲ್ಲ ನಾನು. ಐ ಡೋಂಟ್ ಡೂ ಅಡಿಷನ್ ಸರ್. ಅದಕ್ಕೆ ಅವರು ಅದು ಹೇಳ್ತಿದ್ದಾರೆ ಐ ಇಂಟ್ರಾಕ್ಟ್ ವಿತ್ ಆರ್ಟಿಸ್ಟ್, ಅವ್ರ ಜೊತೆ ಕನೆಕ್ಟ್ ಮಾಡ್ತೀನಿ. ಸೊ ಅವ್ರ ಭಾವನಾತ್ಮ, ಅವ್ರ ಸಿನಿಮಾ ಹಸಿವು ಏನಿದೆ, ಅವ್ರ ಕಲ್ಚರ್ ಏನಿದೆ, ಅವ್ರು ಬೆಳೆದು ಬಂದ ವ್ಯಕ್ತಿ ಸಿನಿಮಾಗೆ ಎಷ್ಟು ಅಗ್ರೆಸಿವ್ ಆಗಿ ಇದನ್ನ ನೋಡ್ತೀನಿ. ಐ ಡೋಂಟ್ ಡೂ ಅಡಿಷನ್ ಸರ್. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಈ ಮೊದಲ ಸಿನಿಮಾದ ಅನ್ಸುತ್ತೆ ಇಲ್ಲಿ ಎಲ್ರಿಗೂ ವಯಸ್ಸಲ್ಲಿ ನಾನೇ ದೊಡ್ಡವ್ರಿಗೆ ಏಜ್ ಜಾಸ್ತಿ ಇರ್ತಾರೆ. ವಯಸ್ಸಲ್ಲಿ ನಮ್ಗೆ ನೆಕ್ಸ್ಟ್ ಇಯರ್ಗೆ ಒಂದು ಇಂಡಸ್ಟ್ರಿ ಕೊಟ್ಟು 45 ವರ್ಷ ಮುಗಿತೆ. ಈ 45 ವರ್ಷದಲ್ಲಿ ಸುಮಾರು ನಾನು ಕಂಡುಕೊಳ್ಳೋದು ಏನಪ್ಪ ಅಂದ್ರೆ, ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು. ಸಿನಿಮಾದಲ್ಲಿ ಮಾತ್ರ, ಬೇರೆಯಲ್ಲಿ ಇಷ್ಟು ಹುಚ್ಚಿರಲ್ಲ. ಈ ಕನಸು ಹೇಗೆ ತಗೊಂಡು ಹೋಗುತ್ತೆ ಅಂದ್ರೆ, ಕನಸನ್ನ ನಡೆಸ್ಕೊಳ್ಳೋ ಈ ದಾರಿನಲ್ಲಿ ಬಹಳಷ್ಟು ಬರುತ್ತೆ. ಯಾಕಂದ್ರೆ ಕನಸು ಬಗ್ಗೆ ಒಂದು ಬದುಕೊಂದಿರುತ್ತೆ. ಈ ಬದುಕನ್ನ ಕಟ್ಕೊಂಡು ಈ ಕನಸನ್ನ ಮಾಡ್ಕೊಂಡು ದಾರಿ ಸಾಧ್ಯ ಬಿಟ್ಟರೆ ಇಷ್ಟ ಎಲ್ಲ ಈ ಸಂಭ್ರಮ, ಈ ಚಪ್ಪಾಳೆ, ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಬೇರೆ ಪ್ರಪಂಚ. ಈಗ ಬಿಟ್ಟು ಆ ಕಡೆ ಹೋದಾಗ ಬೇರೆ ಪ್ರಪಂಚ. ಈಗೆಲ್ಲ ಕಟ್ಕೊಂಡು ಈ ಸಾಕಿನ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಬಹಳ ಪರಿಚಯ ಆಗ್ತಾರೆ. ಯಾಕಂದ್ರೆ ಶ್ರೀನಿವಾಸ್ ನನ್ನ ವರ್ಷದ ಪರಿಚಯ ಆಗುತ್ತೆ. ಬಟ್ ಬಹಳ ನೊಂದಿದ್ದಾರೆ. ಮಾತಾಡ್ತಾ ಇದ್ದಾರೆ, ಇದೆಲ್ಲ ಹೊರಗಡೆ ಅಂದ್ರೆ ಬಹಳಷ್ಟು ನೊಂದಿದ್ದಾರೆ, ಬಹಳಷ್ಟು ಹಾರ್ಡ್ ವರ್ಕರ್. ಒಂದೇ ಮಾತಲ್ಲಿ ಹೇಳಿದ್ರು ಅವ್ರು ಪ್ರೈಸ್ ಮಾಡ್ಬೇಕಾಗುತ್ತೆ. ಬಟ್ ಆದ್ರೆ ಪ್ರೈಸ್ ಅಲ್ಲ, ನಾನು ಖಂಡಿತ ಹೇಳಿ ಯಾವ್ದು ಹೇಳ್ತಾರೆ ನಾನು ಬಹಳ ಬೇಗ ಒಪ್ಕೊಳ್ಳಲ್ಲ ಸರ್. ಯಾವ್ದು ನಾನು ಸಿನಿಮಾ ಒಂದು ಲಾಸ್ಟ್ ಇಯರ್ ಹೇಳಿ ಒಂದು ಸಿನಿಮಾ ಮಾಡ್ಬೋದು ಶ್ರೀನಿವಾಸ್ ಪ್ರೊಡ್ಯೂಸರ್ ಇದ್ದಾರೆ, ನಾನು 3 ರೋಲ್ ಮಾಡ್ತಾ ಇದ್ದೀನಿ, ಎಷ್ಟು ಟೈಮ್ ಕೊಡ್ತೀನಿ ಸರ್. ಏನೋ ಒಂದ್ 2 ತಿಂಗಳು ಪ್ರಿಪೇರ್ ಆಗಿಲ್ಲ ಸರ್. ಸಾರಿ, ನಾನು ಫೇಲರ್ ಮಾಡ್ಬೇಕು, ಮಾಡಕ್ಕಾಗ ಯಾರು ಹೇಳೋದು. ಯಾಕಂದ್ರೆ ನಾನು ಒಂದು ಮುಂದೆ ಆದ್ಮೇಲೆ ಮತ್ತೆ ಈಗ ಮಾಡ್ತಾ ಇದ್ರೆ ಒಂದು ಪಿಕ್ಚರ್ ಮಾಡಬೇಕು 3 ವರ್ಷ ಮಾಡಿ. ಬಿಕಾಸ್ ಶ್ರೀನಿವಾಸ್ ಹೇಳ್ತಾರೆ ಅವ್ರು ನನ್ನ ಮನೆ ಬಂದು ಈ ಸ್ಕ್ರಿಪ್ಟ್ ಹೋಗ್ಬೋದು. ಸ್ಕ್ರಿಪ್ಟ್ ಸಿನಿಮಾ ಸ್ಕ್ರಿಪ್ಟ್ ತರ ಇಲ್ಲ, ಗ್ರಂಥ ತರ ಗ್ರಂಥ. ಬೇಕಾದ್ರೆ ನೀವು ಆ ಸ್ಕ್ರಿಪ್ಟ್ ನೋಡಬಹುದು. ನಾನು ವಿಚಾರ ಗೊತ್ತಾಗ್ತದೆ. ಒಂದೊಂದು ಪೇಜ್ ಒಂದು ಕಲರ್ ಹೇಳುತ್ತೆ, ಒಂದು ಫ್ರೇಮ್ ಹೇಳುತ್ತೆ, ಕಲರ್ ಫ್ರೇಮ್ ಹೇಳುತ್ತೆ. ಏನ್ ಮಾಡ್ತಾರೆ ಸರ್ ಅವಾಗ ಅನ್ಕೊಂಡ್ರೆ ನಾನು ಹೆಂಗೆ ಹೇಳ್ತೀನಿ, ನನ್ನ ಪಾತ್ರ ಏನು, ನನ್ನ ಡೇಟ್ಸ್ ಏನು, ನನ್ನ ಪೇಮೆಂಟ್ ಏನು, ಏನ್ ಕೇಳಿದ ಅವ್ರು ದಯವಿಟ್ಟು ಹೇಳಿ ಹೋಗ್ಬಿಟ್ಟಿಲ್ಲ. ಬೇಕಾದ್ರೆ ನಾನು ತುಂಬಾ ಇಷ್ಟ ಆಗ್ತಾ ಇದೆ ಕೆಲಸ.
ಈಗ ಅವ್ರು ಯಾರೇ ತಗೊಂಡು ಸುಲಭವಾಗಿ ಬಿಡಲ್ಲ ಒಂದು ವೈಟ್ ಇದ್ರೆ ಮಾಡ್ತಾರೆ ಅಂತ ಒಂದು ಬೇರೆ ಶ್ರೀನಿವಾಸ್ ಬಟ್ ಒನ್ ಥಿಂಗ್ ಹೇಳ್ತೀವಿ ದೇಶವನ್ನು ಹೇಳಿದ್ರೆ ದೇಶಕ್ಕೆ ಫೇವರ್ ಇದು ಪಿಕ್ಚರ್ ಬಂದ್ಮೇಲೆ ಇವರು ಮುಂದೆ ನೀವೆಲ್ಲ ಯಾಕೆ ನಿಮ್ಮಲ್ಲಿ ಪ್ರತಿಭೆ ಇದೆ, ನಿಮ್ಮಲ್ಲಿ ಶ್ರಮ ಇದೆ, ಯಾವುದು ಕಾರಣಿ ಇಲ್ಲ. ಹಾಗಾಗಿ ಮನಸ್ಫೂರ್ತಿ ಹೇಳಿದ್ರೆ ಆ ಶಕ್ತಿ ಅವ್ರಿಗೆ ಇರೋದ್ರಿಂದ ಆ ತರ್ಕಿ ಅವ್ರಿಗೆ ಇದು ಇನ್ನೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಲಾವಿದರು ಬಹಳ ಕುತ್ಕೊಂಡಾಗಿದ್ದಾರೆ. ಧನುಷ್ ಬಹಳ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಬಹಳ ಖುಷಿ ಆಯ್ತು. ಬಹಳ ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವ್ದೇ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಹೀಗೆ ಚೆನ್ನಾಗಿ ಬಹಳ ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಹಿಟ್ ಆಗಿರೋ ಬಹಳಷ್ಟು ಸಿನಿಮಾಗಳು ಕೂಡ ಈ ದಿನ ಶುರುವಾಗಿದ್ದು ಮೊದಲ ಕೂಡ ಬಹಳ ದೊಡ್ಡ ಹಿಟ್ ಆಗಿದೆ. ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ, ಶುರುವಾಗುತ್ತೆ. ಆಮೇಲೆ ಬಹಳಷ್ಟು ಖುಷಿ ಆಯ್ತು. ನನ್ನ ಆತ್ಮೀಯ ನನ್ನ ಅಸೋಸಿಯೇಟ್ ಮ್ಯಾನೇಜರ್ ನನ್ನ ಆತ್ಮೀಯ ಗೆಳೆಯ ರವಿಶಂಕರ್ ನಮ್ಮ ವಿಷ್ಣು ಸರ್ಗೆ ಬಹಳ ಪ್ರೀತಿ, ಬಹಳ ದೊಡ್ಡ ಚಿತ್ರಗಳನ್ನು ಮಾಡಿದ್ದಾರೆ. ಅವ್ರು ನೋಡಿ ಖುಷಿ ಆಯ್ತು. ನಾನು ಇಂಟ್ರೆಸ್ಟ್ ಕೈಯಲ್ಲಿ ಕ್ಲಾಪ್ ಮಾಡಿದ್ದು ಬಹಳ ಒಳ್ಳೆ ಮನಸ್ಸು, ಬಹಳ ಒಳ್ಳೆ ಮನಸ್ಸು. ನಾಯಕ ಅಂತ ಇದೆಲ್ಲ ಇದೆಲ್ಲ ಬಹಳ ದೊಡ್ಡ ಸೀಟ್. ಅಂದ್ರೆ ನನ್ನ ಆತ್ಮೀಯ ಗೆಳೆಯರು ಪತ್ರಿಕಾ ಮಾಧ್ಯಮಗಳ ಆವಾಗಿಂದಲೂ ನಮ್ಮನ್ನು ನೋಡ್ಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಬೆಳೆಸಿದವರು ಬಹಳ ಖುಷಿ ಆಯ್ತು. ವೇದಿಕೆಯಲ್ಲಿ ಇನ್ನೂ ಬಹಳ ಕಲಾವಿದರಿದ್ದಾರೆ. ಅವ್ರಿಗೂ ಒಳ್ಳೇದಾಗಿ ಶುಭವಾಗಲಿ ಅಂತ ಹಾರೈಸ್ತಾ ನನಗೆ ತಪ್ಪಾದ್ರೆ ಎರಡು ಕ್ಷಮಿಸಿದ್ದೆ ಈ ಸಮಯಕ್ಕೆ ಪುನಃ ಬಹಳ ದೊಡ್ಡ ಯಶಸ್ಸು ಆಗ್ಲಿ ಅಂತ ಸರಿ ಬಾಯಿ ಹೇಳ್ಕೊಡ್ತೀನಿ. ಧನುಷ್ಕೊಂಡ್ರೆ ನಿರ್ಮಾಪಕರು ದುಡ್ಡಾಗ್ತಾ ಇದೆ. ಅವ್ರಿಗೆ ಪುನಃ ಸಿನಿಮಾ ತೆಗಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತಾ ಇದ್ದೀನಿ. ನನ್ನ ನಂಬಿ ಮತ್ತೆ ಕರ್ಸ್ಕೊಂಡಿದ್ದೆಲ್ಲ ಅಂತ. ಆಕ್ಚುಲಿ ಇದಕ್ಕಿಂತ ಮೊದಲು ಒಂದು ಸಿನಿಮಾ ಮಾಡಿದ್ದೀನಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಇದೊಂದು ಒಂದು ಅದ್ಭುತವಾದ ಇದೊಂದು ಆಕ್ಚುಲಿ ಶ್ರೀನಿವಾಸ್ ಸರ್ ಯಾವ ಅಂತ ಹೇಳಿದ್ರೆ ತುಂಬಾ ಒಂಥರ ಪ್ಯಾಷನೇಟ್ ನಾನು ತುಂಬಾ ಕೆಲಸ ಮಾಡಿದ್ದೇನೆ. ಬಟ್ ಈ ತರ ಒಂದು ಕೆಲಸ ಮಾಡ್ತಾ ಇರೋದು ಫಸ್ಟ್. ಯಾಕಂದ್ರೆ ವರ್ಣ ಸೆಟ್ಟಿಗೆ ಫಸ್ಟ್ ನಾವು ಹೋಗುವಾಗ ಎಲ್ಲೋ ಒಂದು ಶಾಪಿಂಗ್ ಮಾಲ್ ಹೋಗೋದಂಗಾಯ್ತು. ಕಾಸ್ಟಿಂಗ್ ಅಂತ ನಾವೆಲ್ಲ ಹೋಗಿ ಕಾಸ್ಟಿಂಗ್ ನಾವೇ ಕಳಿಸ್ಕೊಳ್ತಾ ಇದ್ವಿ, ಕಾಸ್ಟಿಂಗ್ ಕೊಡ್ಬೇಕು ಅಂತ. ಇವರು ಒಂದು ಸೆಟ್ಟಿಗೆ ಒಳಗೆ ಹೋಗ್ತಾ ಇದ್ದಕ್ಕೆ ಒಂದು ಶಾಪಿಂಗ್ ಮಾಲ್ ತರ ಇಟ್ಟಿದ್ರು. ಎಲ್ಲ ಬ್ರಾಂಡೆಡ್ ಐಟಮ್ಗಳು, ಎಲ್ಲ ಜೀನ್ಸ್ ಒಂದು ಸೈಡ್, ಟಿ ಶರ್ಟ್, ಬ್ರಾಂಡೆಡ್ ವಾಚಸ್, ಗಾಗಲ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಕೇಳಿದ್ರೆ ಏನ್ ಸರ್ ಇದು ಸೆಟ್ ಶಾಪಿಂಗ್ ಮಾಲೆ ಓಪನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಬೇಕಲ್ಲ ಸರ್, ಎಲ್ಲ ನಾನು ಹೋಗಿ ನೋಡಿದೆ ಯಾವ್ದು ಸ್ಪೆಕ್ಸ್ ಒಳ್ಳೆ ವಾಚ್. ಆಕ್ಚುಲಿ ಅದು ಎಲ್ಲ ಬರಲ್ಲ, ಪ್ಯಾಷನೇಟ್ ಆಗಿರೋ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಅರ್ಬೋದು ಸರ್, ನೀವು ತುಂಬಾ ಪೇಷನ್ಸ್ ಇಟ್ಕೊಂಡಿರ್ತಾರೆ. ಸ್ಲೋ ಆದ್ರೂ ಪರವಾಗಿಲ್ಲ, ಸಿನಿಮಾ ಫ್ರೇಮ್ ಹಂಗೆ ಬಿಡ್ಬೇಕು. ಅವ್ರು ಡಿಲೇ ಮಾಡ್ತಾರೆ, ಬಟ್ ಅಷ್ಟೇ ಫ್ರೇಮ್ ಬರೋದಂತ ಅವ್ರು ಬಿಡಲ್ಲ. ನಿಮಗೆ ಗೊತ್ತಿರೋಂಗೆ ಇವ್ರು ನೋಡಿ ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು, ಒಂದೊಂದು. ಸೊ ಈ ನೋಡೋದು ಬರ್ತಾ ಇರೋ ಸಿನಿಮಾಗಳೆಲ್ಲ ಫುಲ್ ಕಪ್ಪು ಬಿಳುಕು ಮುಖನೇ ಕಾಣಲ್ಲ, ಎಲ್ಲ ನೆರಳುಗಳೆಲ್ಲ ಕಾಣುವಂತ ಇದರಲ್ಲಿ ಇವರಂತೂ ಫುಲ್ ಕಲರ್ಫುಲ್ ಆಗಿ ಮಾಡೋದು. ಒಂದೊಂದು ಇದು ಮಾಡೋದು ಕಲರ್ಫುಲ್. ಅವ್ರದ್ದು ಮೇಕಿಂಗ್ ವಿಡಿಯೋ ನಾನು ನೋಡಿದ್ದೆ, ಒಂದು ಮೂವಿ ತರ ತೆಗೆದಿದ್ದಾರೆ. ಮೇಕಿಂಗ್ ವಿಡಿಯೋ ಯಾರಾದ್ರೂ ನೋಡಿ 2 ಗಂಟೆ ನೋಡಿದ್ರೆ ಸರ್, ಮೇಕಿಂಗ್ ವಿಡಿಯೋ 2 ಗಂಟೆ ಇದಾಗುತ್ತೆ ಸರ್. ಮೇಕಿಂಗ್ ವಿಡಿಯೋ ಅನ್ನೋದು ಅಷ್ಟು ಒಂದು ಮೂವಿ ನೋಡ್ದಂಗೆ ಆಗುತ್ತೆ ಮೇಕಿಂಗ್ ವಿಡಿಯೋ. ಸೊ ಅದಕ್ಕೆ ನಾನು ಈ ಪಾತ್ರ ಕರೆದ್ಬಿಟ್ಟು ಒಂದು ಜೀವನ ಪಾತ್ರ ಏನು ಕೇಳಕ್ ಹೋಗಿಲ್ಲ, ಅಷ್ಟೇ ಅಂತ ಹೇಳಿದ್ರೆ ಅಷ್ಟೇ. ನಾನು ಅದ್ರ ಮೇಲೆ ಏನು ಎಂತ ಏನು ಅಂತ ಕೇಳಿದ್ರೆ ಯಾವಾಗ ಸರ್ ಎಲ್ಲಿ ಯಾವಾಗ ಶೂಟಿಂಗ್ ಅತಿ ಶೀಘ್ರದಲ್ಲಿ ಕಾರ್ಯಕ್ರಮ ಬರುತ್ತೆ ಸರ್ ಹೇಳ್ತೀನಿ ಅಂತ ಹೇಳಿದ್ರೆ. ಯಾಕೆಂದ್ರೆ ಒಂದು ಕಲಾವಿದ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಏನೂ ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೆಲಸ ಮಾಡಿರೋ ನಂಬಿಕೆ, ಅವ್ರ ಆ ಪಾತ್ರಕ್ಕೆ ಆ ವ್ಯಕ್ತಿ ಸೂಟ್ ಆಗ್ತಾನೆ ಅಂತ ಹೇಳೋದಕ್ಕೆ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದು ಬರ್ಕೊಂಡು ನನ್ನ ಕರೆದಿರ್ತಾರೆ. ಏನು ಕೇಳಿಲ್ಲ ಅವ್ರು, ಒಂದು ಮಾತು ಇವತ್ತವರೆಗೆ ಕೇಳಿದ್ರು. ಸೊ ಇದರಿಂದ ಈ ಕೊನಾರ್ಕ್ ಅಂತ ಹೇಳೋದೇ ಒಂದು ಕ್ಯಾಚಿ ಟೈಟ್ಲು. ನನಗೆ ಫಸ್ಟ್ ಒಂದು ಕ್ಯಾಚಿ ಆಗಿದೆ ಕೊನಾರ್ಕ್, ಚೆನ್ನಾಗಿದ್ದಲ್ಲ ಇಂಗ್ಲಿಷ್ ಟೈಪ್. ಬಟ್ ಇವಾಗ ಸರ್ ಎಲ್ಲ ಗೊತ್ತಾಯ್ತು ಅವ್ರದ್ದು ಬ್ಯಾಕ್ ಏನು ಮೀನಿಂಗ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ಹಿಂಗೆ ಮುಂದುವರಿ ಒಳ್ಳೆ ಸಕ್ಸಸ್ ಡೈರೆಕ್ಟ್ ಆಗಿ ಇಂಡಸ್ಟ್ರಿ ನನ್ನದವ್ರನ್ನ ಮಡಿಬೇಡಿ, ಇನ್ನೊಂದು ಜೊತೆಗೆ ಸುಮಾರು ಸಿನಿಮಾ ಮಾಡೋಣ. ಅಭಿಜಿತ್ ಸರ್ ಜೊತೆ ಅನ್ಕೊಂಡಿದ್ವಿ, ಇನ್ನೊಂದು ದೊಡ್ಡ ಒಂದು ಭಾಗ್ಯ ನನಗೆ. ಥ್ಯಾಂಕ್ ಯು ಸೋ ಮಚ್. ಕಥೆನಲ್ಲಿ ನನ್ನ ಹೆಸರು ಮದನ್ ಅಂತ.
ಸಕಲೇಶ್ವರ, ನಾನು ಊರ ಹೆಸರು ಮಾವಿಮಲ ಅಂತ ಸಕಲೇಶ್ವರ. ನಾವು ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ. ಈ ಕತೆ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಮತ್ತೆ ಅವ್ರು ಮಾಡಿದ ವರ್ಕ್ಮ್ಯಾನ್ ಶೀಟು ಮತ್ತೆ ಅದನ್ನು ನೋಡ್ಬಿಟ್ಟು ಇದೊಂದು ಮುಂದೆ ಒಳ್ಳೆಯ ಅದ್ಭುತವಾದ ಸಿನಿಮಾ ಆಗ್ತದೆ ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸ್ತೀವಿ. ಮಾವಿಮಲ ಸಂಸ್ಥೆ ಅಡಿಯಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳ ಕೈ ಜೋಡಿಸ್ಬಿಟ್ಟು ಈ ಸಿನಿಮಾನ ಮುಂದೆ ತಗೊಂಡ್ಬಿಡ್ತೀವಿ. ತುಂಬಾ ಎಲ್ಲ ಫ್ರೆಂಡ್ಸು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಬಹಳ ಅದೇ ಸ್ನೇಹಿತರು ನನಗೆ ಬಹಳ ನಿಜವಾಗ್ಲೂ ಕೆಲಸ ಆಗಿತ್ತು. ಶ್ರೀನಿವಾಸ್ ಅವರ ಸಾಹಿತ್ಯದ ಮೇಲೆ ಇರೋ ಪ್ರೀತಿ ಅಂದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿ ಒಂದು ಒಳ್ಳೆ ಸಿನಿಮಾ ತಯಾರಾಗ ತುಂಬಾ ಕಷ್ಟ ಇದೆ ಸರ್. ನನ್ನ ಫಸ್ಟ್ ಆಫೀಸ್ ಗಾಬರಿ ಆಗ್ಬಿಟ್ಟೆ ಸರ್. ಹೇಗೋ ತುಂಬಾ ಸ್ಕ್ರಿಪ್ಟ್ಗಳು ಬರವಣಿಗೆಗಳು ಅವೇನೋ ಎಲ್ಲ ಪ್ರಿಪರೇಷನ್ಸ್ ಬಹಳ ಆಪಾಯ ಅನ್ನಿಸ್ತು. ನಿಮ್ಗೆ ಬಹಳ ಸಂತೋಷ ಅನಿಸ್ತಿದೆ ಟೀಮ್ ಜೊತೆ ಇರೋದು. ನಮಗೂ ಆಸೆ ಸರ್ ಕೆಲವು ಒಳ್ಳೆ ಸಿನಿಮಾಗಳು ನಿಮ್ಮೆಲ್ಲ ಆಶೀರ್ವಾದ ಒಳ್ಳೆದಾಗಲಿ, ಪ್ರೊಡ್ಯೂಸರ್ ಮತ್ತೆ ಶ್ರೀನಿವಾಸರ ಸಾಹಿತ್ಯ ವ್ಯವಸಾಯ ತುಂಬಾ ಚೆನ್ನಾಗಿ ಮತ್ತೆ ನಿಮ್ಮ ವ್ಯವಸಾಯ ನಮ್ಮ ಸಣ್ಣ ಶ್ರಮದಾನಕ್ಕೆ ಹಾಕೊಂಡು ಬಹಳ ಹೆಮ್ಮೆ ಅನಿಸ್ತದೆ ಸರ್. ನನಗೆ ಈ ಸಿನಿಮಾದ ಭಾಗವಾಗಿ ಕೊಡ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಸೀತಾರಾಮನ್. ನಾನು ಕನ್ನಡ ಇಂಡಸ್ಟ್ರಿಗೆ 2019 ಸ್ಟಾರ್ಟ್ ಮಾಡಿದೆ. ಅಂಡ್ ಶ್ರೀನಿವಾಸ್ ಒಂದು ಅಟ್ಲೀಸ್ಟ್ 9 months ಬ್ಯಾಕ್ 9-10 months ಬ್ಯಾಕ್ ಯಾರಾದ್ರೂ ಆಫೀಸ್ ಹೋದೆ. ಜಸ್ಟ್ ಅದೇ ಹೇಳಿದ್ರಲ್ಲ, ನಾನು ಆಡಿಷನ್ ಮಾಡಲ್ಲ, ಜಸ್ಟ್ ವಿ ಕ್ಯಾನ್ ಡಿಸ್ಕಸ್ ಅಂತ ಹೇಳಿ. ಸರಿ ಸರ್ ಸ್ಟಾರ್ಟ್ ಮಾಡಲು ಸ್ವಲ್ಪ ವಿಜುವಲ್ಸ್ ತೋರಿಸಿದ್ರು. ಹೇಳಿದ್ರೆ ನಾನು ಹೇಳಿ ತರಿಸ್ತೀನಿ ನಿಮಗೆ, ಸೊ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಒಂದೇ ಒಂದು ನಾನು ಇವತ್ತು ಇಷ್ಟಪಡ್ತೀನಿ. ಒಂದು ಇನ್ಸಿಡೆಂಟ್ ಆಯ್ತು. ಫಸ್ಟ್ ಆಫ್ ಆಲ್ ಹೇಳ್ತಾರೆ ಬಂಗಾರ ಸಿಗ್ಬೋದು, ಬುಧವಾರ ಸಿಗಲ್ಲ. ಇವತ್ತು ಬಂಗಾರ ಮತ್ತು ಬುಧವಾರ ಜೊತೆಗೆ ಪೂಜೆ ಮಾಡಿರೋದು ಒಂದು ದುರ್ಗಾಂಬಿಕೆ ಆಶೀರ್ವಾದಕ್ಕೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಳಗಡೆ ಪೂಜಾರಿ ಜೊತೆಗೆ ಬಟ್ಟೆ ಜೊತೆಗೆ ಮಾತಾಡಿದ್ರು somebody was standing and ಏನೋ ಒಂದು ಒಳ್ಳೆ ಮಾತು ಪಿಕ್ಚರ್ ಬಗ್ಗೆ ಹೇಳಕ್ಕೂ ನಾನು ಜಸ್ಟ್ ದೇವಿ ನೋಡಿದೆ, ಒಂದು ಹಾರ ಜಸ್ಟ್ ಆನ್ ದ ಸ್ಪಾಟ್. ಒಂಥರ ಆನಂದ ಟಿಯರ್ಸ್, ಒಂಥರ ಮೈಯೆಲ್ಲ ಜುಮ್ ಆಯ್ತು. ದಿಸ್ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಈ ಪಿಕ್ಚರ್ನ. ಇಟ್ ವಿಲ್ ಗೋ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ಸ್ ಫಾರ್ ಶೋರ್. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಫಸ್ಟ್ ಫಿಲ್ಮು ವರ್ಣ ಬೇರೆ ಸರ್ ಹತ್ರ ಆಡಿಷನ್ಗೆ ಹೋಗಿದ್ದೆ. ಸಡನ್ ಆಗಿ ಒಂದು ಸ್ಕ್ರಿಪ್ಟ್ ಎದ್ಬಿಟ್ರು. ಸೊ ಹೊಸಬರಿಗೆ ತೋರಿಸ್ಬೇಕಂತ ಅವಾಗ ಯಾವ ಫಿಲ್ಮ್ ಮಾಡಬೇಕು. ಸೊ ಹೊಸಬರಿಗೆ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ. ಸ್ಕ್ರಿಪ್ಟ್ ನೋಡಿದೆ ಸರ್, ಓಕೆ ಸರ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ವರ್ಣಭೇದ ಮತ್ತು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಒಂದು ಫೈಟ್ ಸೀನ್ ಇತ್ತು. ಆಕ್ಚುಲಿ ಕ್ಲಾಸ್ ಬ್ರೇಕ್ ಮಾಡ್ಬಿಟ್ಟು ಬಿಡ್ಬೇಕಾಯ್ತು. ಫಸ್ಟ್ ಒಂದು ಶಾರ್ಟ್ ಓಕೆ ಆಗಿಲ್ಲ, ಅದು ಸೆಕೆಂಡ್ ಶಾರ್ಟ್ ಓಕೆ ಆಯ್ತು. ಓಕೆ ಆದ್ಮೇಲೆ ನಾವು ಮನೆಗೆ ಹೋಗಿದ್ರೆ ನನ್ನ ಅಕೌಂಟ್ ಒಂದಷ್ಟು ಅಮೌಂಟ್ ಹಾಕೋದು. ಅಮೌಂಟ್ ಹಾಕ್ಬಿಟ್ಟು ಅಷ್ಟು ಹೋಗಿ ಹಾಸ್ಪಿಟಲ್ ಹೋಗಿ ತೋರಿಸಿ ಥ್ಯಾಂಕ್ ಯು ಸರ್. ಸೊ ಅದಾದ್ಮೇಲೆ ಒಂದು ಮಾತು ಹೇಳಿದ್ರು, ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನೀವು ಇರ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅದು ಹೇಳ್ದಂಗೆ ಇದು ಮಾಡಿದ್ರ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವೇದಿಕೆಯಲ್ಲಿ ಆಸಕ್ತ ಶ್ರೀನಿವಾಸ್ ತಿಮ್ಮಾಯಿ ಅವರು ಒಳ್ಳೆ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಕೇಳ್ಕೊಂಡಿದ್ದೀನಿ. ಯಾಕಂದ್ರೆ ಧನುಷ್ ಇಬ್ರು ಕೂಡ ಒಳ್ಳೆ ಸ್ನೇಹಿತರು. ಆ ಸ್ನೇಹಿತರು ಒಂದು ಒಳ್ಳೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಆ ಹೆಜ್ಜೆಗೆ ಆ ದುರ್ಗಾ ಪರಮೇಶ್ವರಿ ತಾಯಿ ಪೂಜೆ ಸಲ್ಲಿಸಿ ಇವತ್ತು ಕಾರ್ಯಕ್ರಮ ಮಾಡಿದ್ರಿ. 100% ಇದು ಒಂದು ಒಳ್ಳೆ ಸಕ್ಸಸ್ ಕಾಣುವಂತ ಸಿನಿಮಾ ಆಗ್ಲಿ ಅನ್ನೋದು ನನ್ನ ಒಂದು ವಿಷನ್ಸ್ ಇದೆ. ಖಂಡಿತ ಹಾಗೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶ್ರೀನಿವಾಸ್ ತಿಮ್ಮಾಯಿ ಅವ್ರ ಬಗ್ಗೆ ನಾವು ಧನುಷ್ ಯಾವಾಗ ಹೇಳ್ತೀವಿ, ಒಳ್ಳೆ ಕ್ರಿಯೇಟಿವ್ ಡೈರೆಕ್ಟರ್, ತುಂಬಾ ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂತ. ಇದ್ರ ಬಗ್ಗೆ ನಾವು ಕೋಲಾರ್ ಬಗ್ಗೆ ಕೇಳಿದ್ರು. ಕೋಲಾರ್ ಅಂದ್ರೆ ಒಂದು ಪಾಸಿಟಿವಿಟಿ ಇದೆ, ಒಂದು ದಮ್ ಇದೆ. ಆ ಒಂದು ಏನು ಬ್ಯಾನರ್ ಇದೆ, ಆ ಬ್ಯಾನರ್ ಹೇಳ್ತೀವಿ ಖಂಡಿತ ಇದು ಸಕ್ಸಸ್ ಕಾಣುತ್ತೆ ಅನ್ನೋ ಒಂದು ಖಂಡಿತ ಒಂದು ವಿಶ್ವಾಸ ಕೂಡ ಇದೆ. ಒಳ್ಳೇದಾಗ್ಲಿ. ಯಾರೆಲ್ಲ ಈ ಕೋಲಾರ್ ಟೀಮ್ ಎಲ್ಲ ಒಟ್ಟಿಗೆ ಯಾರೆಲ್ಲ ಈ ಇದರಲ್ಲಿ ಟೀಮ್ ಅಲ್ಲಿ ಇದೀರಿ, ಎಲ್ರಿಗೂ ಕೂಡ ದುರ್ಗಾ ಪರಮೇಶ್ವರಿ ಒಳ್ಳೇದ್ ಮಾಡಿ ಈ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಹೇಳ್ಬಿಟ್ಟು ನೀವು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀರಿ. ಧನುಷ್ ಮತ್ತೆ ಮಗನ ಜೊತೆಗೆ, ಶ್ರೀನಿವಾಸ್ ತಿಮ್ಮಾಯಿ ಜೊತೆಗೆ ಎಲ್ಲ ಇರುವಂತ ಈ ಒಂದು ಟೀಮ್ ಜೊತೆಗೆ ನಾವೆಲ್ಲರ ಸಹಕಾರ ಕೂಡ ಖಂಡಿತ ಒಟ್ಟಿಗೆ ಇರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗಿ. ಧನ್ಯವಾದಗಳು. ನಮಸ್ಕಾರ.
ಹಾಗೆ ಡಿಪ್ಲೊಮಾ ಪ್ರೊಡ್ಯೂಸ್ ಮಾಡೋದು ಗಾಯನ ಮಾಡಲ್ಲಪ್ಪ ನಾನು ಇಂಡಸ್ಟ್ರಿ ನಡೆಸ್ಕೊಂಡೆ ಇವೆಲ್ಲ ಅಂತ ಅನ್ಕೊಂಡೆ. ಬಟ್ ನಾವು ಡೈರೆಕ್ಟರ್ಸ್ ಅವರು ಅವ್ರ ಸೀಕ್ರೆಟ್ ತೋರಿಸಿದ್ರು. ನನಗೆ ಮಾತಾಡಿದ್ರು ಜೊತೆ ಅದರಲ್ಲಿ ಅನ್ನ ಆಗಿದೆ ಅಂತ ಇಂಡಿಯನ್ ಇಸ್ಕೊಂಡ್ಬೇಡ, ಆಡಿಸಿದ್ರೆ ಅನ್ನ ಆಗಿದೆ ಬರೋದಾಗಿದೆ. 100% ನಿಮಗೆ ಕೆಪಾಸಿಟಿ ಇದೆ, ನಾನು ಇದೇ ರೀತಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ 5 ನಿಮಿಷ ಹಸು ತೋರಿಸೋದಕ್ಕೆ ಥ್ಯಾಂಕ್ ಯು.